ಮಹಾಜ್ಞಾನಿ, ಸರ್ವಶ್ರೇಷ್ಠ ಗುರು, ರಾಜ ಮಹಾರಾಜರಿಗೆ ಅಸ್ತ್ರಶಸ್ತ್ರದ ವಿದ್ಯೆ ಕಲಿಸಿಕೊಟ್ಟ ಮಹಾಗುರು ಮಹರ್ಷಿ ದ್ರೋಣಾಚಾರ್ಯ. ದೇವಶ್ರವನ ಪುತ್ರ, ಅಭ್ಯಾಸದಲ್ಲಿ ನಿಪುಣ, ಈ ವೀರ ಸಜ್ಜನ ಹಾಗೂ ಸಭ್ಯನಾಗಿದ್ದ. ಅವನೇ ಏಕಲವ್ಯ. ಏಕಲವ್ಯನಿಗೆ ಇದ್ದಂತಹ ಇಚ್ಛೆ ಒಂದೇ, ಅದು ಗುರು ದ್ರೋಣಾಚಾರ್ಯರ ಶಿಷ್ಯನಾಗಬೇಕೆಂಬುದು. ನಾನು ನಿಮ್ಮ ಪರಮ ಭಕ್ತ. ನಿಮ್ಮ ಬಳಿ ಬಿಲ್ವಿದ್ಯೆ ಕಲಿಯಲು ಇಚ್ಛಿಸುತ್ತೇನೆ. ಬಾಲಕ, ಇದು ಅಸಂಭವ. ಈ ವಿದ್ಯೆಯನ್ನು ನಾವು ರಾಜಮನೆತನದವರಿಗೆ ಮಾತ್ರ ಹೇಳಿಕೊಡುತ್ತೇವೆ. ನಿನಗೆ ಯಾವುದೇ ಜಾಗವಿಲ್ಲ. ಅದ್ಭುತ. ಯಾರು ನಿನ್ನ ಗುರು? ನಿನಗೆ ಈ ಮಹಾವಿದ್ಯೆಯನ್ನು ಹೇಳಿಕೊಟ್ಟವರು? ನಾನು ಏಕಲವ್ಯ. ನಿಮ್ಮನ್ನು ಗುರುವಾಗಿ ಸ್ವೀಕರಿಸಿ ಈ ವಿದ್ಯೆಯನ್ನು ಕಲಿತಿದ್ದೇನೆ. ಇಲ್ಲಿ ನೋಡಿ, ಈ ನಿಮ್ಮ ಮೂರ್ತಿ ಈ ನನ್ನ ವಿದ್ಯೆಗೆ ಪ್ರೇರಣೆಯಾಗಿದೆ. ನಾನು ನಿನ್ನ ಕೌಶಲ್ಯದಿಂದ ಪ್ರಭಾವಿತನಾಗಿದ್ದೇನೆ. ನಿನ್ನ ಶಿಕ್ಷಣ ಇಲ್ಲಿಗೆ ಪೂರ್ಣಗೊಂಡಿದೆ. ನಾನು ನಿನ್ನ ಬಳಿ ಗುರುದಕ್ಷಿಣೆ ಅಪೇಕ್ಷಿಸುತ್ತೇನೆ. ಗುರುದಕ್ಷಿಣೆಯಾಗಿ ನನಗೆ ನಿನ್ನ ಬಲಗೈ ಹೆಬ್ಬೆರಳನ್ನು ನೀಡು. ನಿನ್ನ ಈ ಗುರುಭಕ್ತಿ ಇತಿಹಾಸದಲ್ಲಿ ಅಜರಾಮರವಾಗಲಿ. ಇತಿಹಾಸದಲ್ಲಿ ಮಹಾನ್ ಶಿಷ್ಯ ಎಂದು ಹೆಸರಾಗಲಿ. ಮಹೇಶ್ವರ